ನಮಸ್ಕಾರ, ಸ್ಮಾಲ್ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರ ಸ್ನೇಹಿತರು, ಬಂಧುಗಳು ಹಾಗೂ ಸಬ್ಸ್ಕ್ರೈಬರ್ಗಳು ನಮಸ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಬೇಕಾಗಿರೋ ಎಜುಕೇಷನ್ ಬಗ್ಗೆ ಕಮೆಂಟ್ ಮಾಡಿ. ರಾಗಿ ಒಂದು ಪುರಾತನ ಧಾನ್ಯವಾಗಿರುತ್ತೆ. ಅದು ಯಾವ ಪುರಾತನ ತಾತ ಮುತ್ತಾತ ಕಾಲದಲ್ಲೆಲ್ಲ ಬೆಳೆಯುವಂಥ ಬೆಳೆ. ಮತ್ತು ಇದು ಬೆಳೆ ಭಾರತ ಮತ್ತು ಆಫ್ರಿಕಾದಲ್ಲಿ ಬೆಳೀತಾರೆ. ಆಮೇಲೆ ಭಾರತದಲ್ಲಿ ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರದಲ್ಲಿ ಈ ಬೆಳೆ ಹೆಚ್ಚಾಗಿ ಬೆಳೀತಾರೆ. ಈ ಬೆಳೆ ಬೆಳೆಯೋಕ್ಕೆ ಕಡಿಮೆ ನೀರು, ಬಿಸಿಲು ಮತ್ತು ಒಣ ಭೂಮಿಯಲ್ಲಿ ಬೆಳೆಯಬಹುದು. ಈ ರಾಗಿ ಬೆಳೆಯಲ್ಲಿ ಏನೇನು ಪೌಷ್ಟಿಕಾಂಶ ಇರುತ್ತೆ ಅಂದರೆ ಕ್ಯಾಲ್ಶಿಯಂ, ಪ್ರೋಟೀನ್, ನಾರು, ಐರನ್, ಕೊಬ್ಬು, ಕಾರ್ಬೋಹೈಡ್ರೇಟ್, ಗ್ಲೂಟಾನ್ ಇರುತ್ತದೆ. ಇದು ಧಾನ್ಯಗಳಲ್ಲಿ ಎಷ್ಟೆಷ್ಟು ಪ್ರಮಾಣ ಇರುತ್ತೆ ಅಂದರೆ ಕ್ಯಾಲ್ಶಿಯಂ 344 ಮಿಲಿಗ್ರಾಮ್ ಇರುತ್ತೆ, ಪ್ರೋಟೀನ್ 7 ಅಥವಾ 8 ಗ್ರಾಮ್ ಇರುತ್ತೆ, ನಾರು 11 ಇಲ್ಲ 12 ಗ್ರಾಮ್ ಇರುತ್ತೆ, ಐರನ್ 3.9 ಮಿಲಿಯನ್ ಗ್ರಾಮ್, ಕೊಬ್ಬು 1.3 ಗ್ರಾಮ್, ಕಾರ್ಬೋಹೈಡ್ರೇಟ್ 72 ಗ್ರಾಮ್ ಇರುತ್ತೆ. ಆರೋಗ್ಯ ಲಾಭಗಳು ಏನೇನು ಆರೋಗ್ಯ ಲಾಭಗಳು ಇರುತ್ತೆ. ಎಲುಬು ಬಲ ಮಾಡುತ್ತೆ, ಆಮೇಲೆ ತೂಕ ಕಡಿಮೆ ಮಾಡುತ್ತೆ, ಹೃದಯ ಆರೋಗ್ಯದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆ ಸುಧಾರಣೆ, ರಕ್ತಹೀನತೆ ತಡೆಗಟ್ಟುತ್ತೆ. ಇದೆಲ್ಲ ರಾಗಿಯ ಏನೇನು ಆರೋಗ್ಯ ಲಾಭಗಳು ತಿಂದರೆ. ಮತ್ತು ಇದರಿಂದ ರಾಗಿಯಿಂದ ಮಾಡುವ ಪದಾರ್ಥಗಳು ಮತ್ತು ಅಡಿಗೆ ಇಲ್ಲ ಸ್ವೀಟ್ ತಿಂಡಿ ಯಾವ್ಯಾವು ಅಂದರೆ ಇದು ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರೋದು ಏನಂದರೆ ರಾಗಿ ಮುದ್ದೆ. ಅದು ಬಿಟ್ಟರೆ ರಾಗಿ ದೋಸೆ, ರಾಗಿ ರೊಟ್ಟಿ, ರಾಗಿ ಅಂಬಲಿ, ರಾಗಿ ಪಾಯಸ, ರಾಗಿ ಬಿಸ್ಕೆಟ್, ಲಡ್ಡು, ಚಪಾತಿ, ಇಡ್ಲಿ, ನೂಡಲ್ಸ್ ಮಾಡ್ತಾರೆ ರಾಗಿಯಿಂದ. ಆಮೇಲೆ ರಾಗಿ ಅಂಬಲಿ ಕುಡಿಯೋದ್ರಿಂದ ಏನಪ್ಪ ಉಪಯೋಗ ಅಂದರೆ ತಂಪು ಗುಣ ಹೊಂದಿರುತ್ತದೆ, ಉಷ್ಣತೆಯನ್ನು ಸಮತೋಲನಗೊಳಿಸುತ್ತದೆ. ಇದು ರಾಗಿ ಅಂಬಲಿ ಕುಡಿಯೋದ್ರಿಂದ ಬೆಳಿಗ್ಗೆ ಎದ್ದು ಕುಡಿತಾರೆ ಒಬ್ಬರೊಬ್ಬರು. ಆಮೇಲೆ ಇದು ಕ್ರೀಡಾಪಟುಗಳು ಮತ್ತು ಕೆಲಸ ಮಾಡ್ತಾರಲ್ಲ ಅವರಿಗೆ ಜಾಸ್ತಿ ಶಕ್ತಿಯನ್ನು ಕೊಡುತ್ತೆ ಇದು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ. ಇದು ಕೃಷಿಯಲ್ಲಿ ಏನು ಮಹತ್ವ ಅಂದರೆ ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿನ ಗುಣಮಟ್ಟದಲ್ಲಿ ತಗೊಂಡೋಗುತ್ತೆ. ಆಮೇಲೆ ಇದು ಜಾಸ್ತಿ ರೋಗ ಯಾವುದು ಬರೋಲ್ಲ. ಆಮೇಲೆ ಇದು ಜಾಸ್ತಿ ದಿನ ಇಟ್ಕೋಬೋದು, ಮಲ್ಲಿ ಯಾವುದೇ ಹುಳ ಗಿಳ ಏನೂ ಆಗೋಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಈ ರಾಗಿ ಏನಪ್ಪ ಅಂದರೆ ಅಕ್ಕಿ ಮತ್ತು ಗೋಧಿಗಿಂತ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಆಮೇಲೆ ಕಡಿಮೆ ಬೆಲೆಗೂ ಸಿಗುತ್ತೆ. ಆಮೇಲೆ ದೀರ್ಘಕಾಲ ಶೇಖರಣೆ ಮಾಡ್ಬೋದು. ಅದೇ ಹೇಳ್ದಂಗೆ ಯಾವುದೇ ಹುಳ ಇರೋಲ್ಲ, ಯಾವುದೇ ರೀತಿ ತೊಂದರೆ ಇರೋಲ್ಲ. ಇದನ್ನು ಯಾರ್ಯಾರು ತಿನ್ಬೋದು ಅಂದರೆ ಮಕ್ಕಳು ತಿನ್ಬೋದು, ಗರ್ಭಿಣಿಯರು, ವಯಸ್ಸಾದವರು, ಡಯಾಬಿಟಿಸ್ ಇದ್ದವರು, ಆಮೇಲೆ ತೂಕ ಕಡಿಮೆ ಮಾಡಬೇಕು ಅಂತಾರಲ್ಲ ಅವರು, ಎಲ್ಲರಿಗೂ ಒಳ್ಳೆಯ ಪದಾರ್ಥ. ಮತ್ತು ರಾಗಿ ಒಳ್ಳೆಯ ಪೌಷ್ಟಿಕಾಂಶ ಕೊಡುತ್ತೆ ಅವರಿಗೆ. ಇನ್ನೇನಪ್ಪ ಅಂದರೆ ರಾಗಿ ಬಗ್ಗೆ ಚಿಕ್ಕ ಒಂದು ಟಿಪ್ಸ್ ಕೊಡೋಂಗಿದ್ರೆ, ರಾಗಿಯನ್ನು ತಿಂದ ಬಳಿಕ ನೀರು ಕುಡಿಯುವುದು ಒಳ್ಳೆಯದು. ಈಗ ರಾಗಿ ತಿಂದಮೇಲೆ ನೀರು ಕುಡಿಬೇಕು, ಯಾಕೆಂದರೆ ಅದು ಜೀರ್ಣಕ್ರಿಯೆ ಆಗಬೇಕಲ್ಲ. ಆಮೇಲೆ ಇದು ರಾತ್ರಿ ಹೊತ್ತು ಊಟ ಮಾಡಿದ್ರೆ ಉತ್ತಮ, ಯಾಕೆಂದರೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ. ರಾತ್ರಿ ಓಡಾಡಲ್ಲ, ಏನಿಲ್ಲ, ಬರೀ ಮನಿಕಂತೀವಲ್ಲ, ಅದರಿಂದಾಗಿ ಏನು ಆ್ಯಕ್ಟಿವಿಟೀಸ್ ಇರೋಲ್ಲ ಮನಿಕಂಡಾಗ ಅಂತ ಮುದ್ದೆಲ್ಲ ರಾಗಿ ಏನೆಲ್ಲ ಪದಾರ್ಥ ತಿನ್ನೋದ್ರಿಂದ ಆರಾಮಾಗಿ ಎಲ್ಲ ಫುಲ್ ಜೀರ್ಣಕ್ರಿಯೆ ಆಗುತ್ತೆ. ರಾಗಿ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಇನ್ನೂ ಹೆಚ್ಚು ಬೇಕು ಅಂತ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್.